ಒಂದ್ ಸ್ವಲ್ಪ ಜನ ಅನ್ನೋರು ಇದ್ದೇ ಇರ್ತಾರೆ ಅಂಡ್ ಅಥಾರಿಟಿ ಮೇಂಟೈನ್ ಮಾಡುವಂತ ಪರ್ಸನ್ ಅವರು. ನೀವ್ ಯಾರಾದ್ರೂ ಇಲ್ಲಿ ವೇಟ್ ಮಾಡ್ತಾ ಇದ್ದೀರಾ ಒಂದ್ ಪರ್ಸನ್ಗೆ ಅಂತಂದ್ರೆ ಕಿಂಗ್ ಅಂದ್ರೆ ಒಂದು ಅಥಾರಿಟಿ ಮೇಂಟೈನ್ ಮಾಡೋರು ಸಹ ಕಿಂಗ್ ಅಲ್ವಾ, ಆ ರೀತಿ ಇರುವಂತ ಒಂದು ಪರ್ಸನ್ ಬರ್ತಾರೆ. ಅಂಡ್ ಪ್ರೋಗ್ರೆಸ್ ಆಕ್ಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಮುಂದೆ ಇರ್ತಾರೆ ಆ ಪರ್ಸನ್. ಓಕೆನಾ? ಜೆನ್ಯೂನ್ ಇದಾರೆ. ಸ್ವಲ್ಪ ಜನಕ್ಕೆ, ಇದೆಲ್ರಿಗೂ ಅನ್ವಯಿಸಲ್ಲ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಕೆಲವ್ರ ಜನಕ್ಕೆ, ಒಂದ್ ಸ್ವಲ್ಪ ಜನಕ್ಕೆ ನೆಕ್ಸ್ಟ್ ಬರೋ ಪರ್ಸನ್ ಅವರು ಜೆನ್ಯೂನ್ ಅಂತ ತೋರ್ಸ್ಕೊಳ್ತಾರೆ, ಬಟ್ ಅವರು ಜೆನ್ಯೂನ್ ಆಗಿರೋದಿಲ್ಲ, ಮೋಸ ಮಾಡುವಂತ ವ್ಯಕ್ತಿ ಸಹ ಇರ್ತಾರೆ. ಓಕೆನಾ? ಆ ಮೋಸ ಮಾಡೋ ವ್ಯಕ್ತಿ ಬರ್ತಾರೆ ಅಂತ, ಇರ್ತಾರೆ ಅನ್ನೋದಕ್ಕಿಂತ ಬರ್ತಾರೆ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿ ಪಾಸಿಟಿವಿಟಿ ಅಂತಿದೆ. ಅಂಡ್ ಸ್ವಲ್ಪ ಜನದ ಲೈಫಲ್ಲಿ ಜೆನ್ಯೂನ್ ಪರ್ಸನ್ ಬರ್ತಾರೆ. ಇನ್ ಸ್ವಲ್ಪ ಕೆಲವು ಪರ್ಸೆಂಟೇಜ್ ಕಮ್ಮಿ ಇರುವಂತ ಅವ್ರ ಲೈಫಲ್ಲಿ ಒಂದ್ ಚೀಟ್ ಮಾಡೋ ಪರ್ಸನ್ ಎಂಟರ್ ಆಗೋ ಚಾನ್ಸಸ್ ತುಂಬಾ ಇದೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಎಲ್ಲಾರ ಲೈಫು ಒಂದೇ ತರ ಇರೋದಿಲ್ವಲ್ಲ, ಸೊ ಅದಕ್ಕೆ ಸ್ವಲ್ಪ ಜನಕ್ಕೆ ರೆಸೊನೇಟ್ ಆಗುತ್ತೆ, ಇನ್ ಸ್ವಲ್ಪ ಜನಕ್ಕೆ ಇನ್ನೊಂದು ಪಾಯಿಂಟ್ ರೆಸೊನೇಟ್ ಆಗುತ್ತೆ. ಎಸ್, ಯಾರು ಜೆನ್ಯೂನ್ ಪರ್ಸನ್ ಅಂತ ಹೇಳಿದೆ ಆ ಪರ್ಸನ್ ಪ್ರೋಗ್ರೆಸ್ ಆಕ್ಷನ್ಸ್ ತಗೊಳ್ಳೋದ್ರಲ್ಲಿ ತುಂಬಾನೇ ಇರ್ತಾರೆ. ಅಂಡ್ ಆ ಪರ್ಸನ್ ಇರೋ ಕಡೆ ಹೇಳದ್ನಲ್ಲ, ಅಥಾರಿಟಿ ಮೇಂಟೈನ್ ಮಾಡ್ತಾರೆ ಆ ಪರ್ಸನ್. ಅಂಡ್ ಅದ್ರಲ್ಲಿ ಹಾರ್ಡ್ ವರ್ಕ್, ಆ ಪರ್ಸನ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಮನಿ ಅರ್ನ್ ಮಾಡೋದಕ್ಕಾಗ್ಲಿ ಇಲ್ಲ ಒಂದು ಆಕ್ಷನ್ ತಗೊಳ್ಳೋದಕ್ಕಾಗ್ಲಿ ಆ ಪರ್ಸನ್ ಹಾರ್ಡ್ ವರ್ಕ್ ತೋರಿಸ್ತಾರೆ ಎಲ್ಲದಕ್ಕೂ. ಬಟ್ ಆ ಪರ್ಸನ್ ಅವ್ರ ಲೈಫಲ್ಲಿ ಅವರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇರುವಂತ ಪರ್ಸನ್. ಈಗ ನಿಮ್ ಲೈಫ್ ಬರ್ತಾ ಇರುವಂತ ಪರ್ಸನ್ ಮ್ಯಾರೇಜ್ ತಗೊಂಡ್ ಬರ್ತಾ ಇದಾರೆ. ಓಕೆನಾ? ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ. ಬಟ್ ಏನಿಲ್ಲ ಅಂತಂದ್ರೆ ಸ್ವಲ್ಪ ಈಗೋ. ಓಕೆನಾ? ಗ್ರೋತ್ ಮಾಡ್ಬೇಕು. ನೀವ್ ಅವ್ರನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂತೀರೋ ಆ ಪರ್ಸನ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು. ಮನಿ ವೈಸ್ ಅಂತಂದ್ರೆ ಒಂದ್ ಸ್ವಲ್ಪ ರಿಚ್ ಆಗಿರುವಂತ ಪರ್ಸನ್, ಬಿಕಾಸ್ ಅಥಾರಿಟಿ ಮೇಂಟೈನ್ ಮಾಡ್ತಾ ಇದಾರೆ ಅಂಡ್ ಒಂದು ಲೀಡರ್ ಲೆವೆಲ್ ಅಲ್ಲಿ ಇದಾರೆ ಅಂತಂದ್ರೆ ಮನಿ ವೈಸ್ ಆಬ್ವಿಯಸ್ಲಿ ಆ ಪರ್ಸನ್ ಸ್ವಲ್ಪ ರಿಚ್ ಆಗಿರುವಂತ ಪರ್ಸನ್. ಓಕೆನಾ? ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದೆ ನಾನು, ಮೋಸ ಮಾಡೋ ಪರ್ಸನ್ ಬರ್ತಾ ಇದಾರೆ ಅಂತ.